ಒಳ್ಳೆಯವರು ಸಂತಸವನ್ನು ನೀಡುತ್ತಾರೆ, ಕೆಟ್ಟವರು ಅನುಭವವನ್ನು ನೀಡುತ್ತಾರೆ. ದುಷ್ಟರು ಪಾಠವನ್ನು ಕಲಿಸುತ್ತಾರೆ, ಉತ್ತಮರಾದವರು ಸವಿ ನೆನಪನ್ನು ನೀಡುತ್ತಾರೆ. ಆದ್ದರಿಂದ ನಾವು ಯಾರನ್ನೂ ದೂಷಿಸಬಾರದು. ಎಲ್ಲರಿಂದಲೂ ನಾವು ಒಂದಲ್ಲ ಒಂದು ರೀತಿಯ ಪಾಠವನ್ನು ಕಲಿಯಬಹುದು. ಮನಃಶಾಂತಿ ಅನ್ನೋದು ಹಣದಿಂದ ಬರುವುದಿಲ್ಲ. ಮನಸ್ಸಿಗೆ ಇಷ್ಟವಾದವರು ಮನಸಾರೆ ಮಾತನಾಡಿದರೆ ಬರುತ್ತದೆ. ಜ್ಞಾನವೆಂಬ ಸಂಪತ್ತು ತಾಳ್ಮೆ ಎಂಬ ಆಯುಧದ ಜೊತೆಗೆ ನಗುವಿನಂಥ ಶಕ್ತಿವರ್ಧಕ ಹೊಂದಿದವರನ್ನು ಯಶಸ್ಸು ಎಲ್ಲ ದಿಕ್ಕಿನಿಂದಲೂ ಬಂದು ಸೇರುತ್ತದೆ. ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡೆದರೆ ಯಾರ ಮುಂದೆಯೂ ತಲೆ ತಗ್ಗಿಸುವ ಪರಿಸ್ಥಿತಿ ಬರುವುದಿಲ್ಲ. ನಿಮ್ಮನ್ನು ಬೆಳೆಸಿದ ಮತ್ತು ಅರಸಿದ ಕೈಗಳನ್ನು ಎಂದಿಗೂ ಮರೆಯಬೇಡಿ. ಕಷ್ಟ ಅಂತ ಹೋದರೆ ಯಾರೂ ಸಹಾಯ ಮಾಡಲ್ಲ, ಇಷ್ಟ ಅಂತ ಹೇಳಿದರೆ ಯಾರೂ ಪ್ರೀತಿ ತೋರಿಸಲ್ಲ. ಅದಕ್ಕೆ ಹೇಳೋದು, ಕಷ್ಟನ ತೋರಿಸಿಕೊಳ್ಬಾರ್ದು, ಇಷ್ಟನ ಹೇಳಿಕೊಳ್ಬಾರ್ದು. ಕಷ್ಟಕ್ಕೆ ಕರುಣೆ ಇಲ್ಲ, ಇಷ್ಟಕ್ಕೆ ಬೆಲೆ ಇಲ್ಲ. ಅತಿ ದೊಡ್ಡ ಸಂಪತ್ತು ಎಂದರೆ ಬುದ್ಧಿವಂತಿಕೆ, ಬಲವಾದ ಆಯುಧ ಎಂದರೆ ತಾಳ್ಮೆ, ಅತ್ಯಂತ ಉತ್ತಮ ರಕ್ಷಣೆ ಎಂದರೆ ನಗು. ವಿಸ್ಮಯವೇನೆಂದರೆ ಇವೆಲ್ಲವೂ ಪ್ರಪಂಚದಲ್ಲಿ ದುಡ್ಡಿಲ್ಲದೆ ಸುಲಭವಾಗಿ ಸಿಗುವಂಥದ್ದು. ಕೈ ತುಂಬ ಕೆಲಸ, ಕಣ್ತುಂಬ ನಿದ್ದೆ, ಮನಸ್ಸು ತುಂಬ ನೆಮ್ಮದಿ, ಹೃದಯ ತುಂಬ ಪ್ರೀತಿ, ಆರೋಗ್ಯವೇ ಭಾಗ್ಯ ಇರುವಂಥ ಜನರು ಜಗತ್ತಿನಲ್ಲಿ ನಿಜವಾದ ಶ್ರೀಮಂತರು. ಪ್ರತಿದಿನ ಆರಂಭವಾಗೋದು ಕೆಲವು ನಿರೀಕ್ಷೆಗಳಿಂದ, ಆದರೆ ಪ್ರತಿದಿನ ಮುಗಿಯೋದು ಕೆಲವೊಂದು ಅನುಭವಗಳೊಂದಿಗೆ. ನೀರಿಗಿಂತ ತಿಳಿಯಾದದ್ದು ಜ್ಞಾನ, ಭೂಮಿಗಿಂತ ಭಾರವಾದದ್ದು ಪಾಪ, ಕಾಡಿಗಿಂತ ಕಪ್ಪಾಗಿರುವುದು ಕಳಂಕ, ಸೂರ್ಯನಿಗಿಂತ ಪ್ರಖರವಾದದ್ದು ಕೋಪ, ಮಂಜಿಗಿಂತ ಹಗುರವಾದದ್ದು ಪುಣ್ಯ, ಗಾಳಿಗಿಂತ ವೇಗವಾಗಿರುವುದು ಮನಸ್ಸು. ಜವಾಬ್ದಾರಿ ಇಲ್ಲದವನು ಮುಂಜಾನೆ ಏಳಲು 100 ಬಾರಿ ಯೋಚಿಸುತ್ತಾನೆ. ಜವಾಬ್ದಾರಿ ಇದ್ದವನು ನಿದ್ರೆಯಲ್ಲೂ ಎದ್ದಿರುತ್ತಾನೆ. ಬದಲಾವಣೆ ಜೀವನಕ್ಕೆ ತುಂಬ ಮುಖ್ಯ. ಆದರೆ ನಿಮ್ಮ ಬದಲಾವಣೆ ಒಬ್ಬರ ನಂಬಿಕೆಯನ್ನು ಮುರಿಯದೇ ಇರಲಿ, ಒಬ್ಬರ ಹೃದಯ ಒಡೆಯದೇ ಇರಲಿ. ನಾನು ಏನನ್ನೂ ಗೆದ್ದಿಲ್ಲ, ಆದರೆ ಯಾವುದನ್ನು ಸೋತಿಲ್ಲ. ಕಾರಣ ಆಟ ಇನ್ನೂ ಮುಗ್ದಿಲ್ಲ. ನಗುವಿನ ಮಾತು ಶಾಶ್ವತವಾಗಿ ಉಳಿಯುವುದಿಲ್ಲ, ಕೋಪದ ಮಾತು ಶಾಶ್ವತವಾಗಿ ಉಳಿಯುತ್ತದೆ. ಅಮ್ಮನ ಕೈತುತ್ತು ಅಮೃತಕ್ಕೆ ಸಮಾನ, ಅಮ್ಮನ ಮಡಿಲು ಸ್ವರ್ಗಕ್ಕೆ ಸಮಾನ. ಆದರೆ ಅಮ್ಮನ ಪ್ರೀತಿ ಯಾರ ಪ್ರೀತಿಗೂ ಸಮವಲ್ಲ. ಅಮ್ಮ ಎಂದರೆ ಸುಂದರ ನೆನಪು, ಅಮ್ಮ ಎಂದರೆ ನನ್ನ ಪುಟ್ಟ ಹೃದಯ, ಅಮ್ಮ ಎಂದರೆ ನನ್ನ ಇಡೀ ಜಗತ್ತು, ಅಮ್ಮ ಎಂದರೆ ಒಂದು ಸುಂದರ ಕನಸು, ಅಮ್ಮ ಎಂದರೆ ಬರೆಯಲು ಪದಗಳೇ ಸಾಲುತ್ತಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಅಮ್ಮ ಎಂದರೆ ನನ್ನ ಇಡೀ ಜೀವನ, ಅವಳೇ ನನ್ನ ದೇವರು. ಏನು ಗೊತ್ತಿಲ್ಲದ ವಯಸ್ಸಿನಲ್ಲಿ ಸಂತೋಷವಾಗಿರುತ್ತೇವೆ, ಎಲ್ಲ ಗೊತ್ತಾದ ವಯಸ್ಸಿನಲ್ಲಿ ಸಂತೋಷಕ್ಕಾಗಿ ಹುಡುಕುತ್ತೇವೆ. ಬಾಯಿಂದ ಜಾರಿದ ಮಾತು, ಕೈಯಿಂದ ಜಾರಿದ ಅವಕಾಶ, ಹಾರಿಹೋದ ಪಕ್ಷಿ, ಕಳೆದು ಹೋದ ಕಾಲ ಎಂದಿಗೂ ಮರಳಿ ಬರುವುದಿಲ್ಲ. ಮನಸ್ಸು ಒತ್ತೆಯಾಗಿಟ್ಟುಕೊಂಡು ಬದುಕುವುದಕ್ಕಿಂತ ಒಂಟಿಯಾಗಿ ಬದುಕುವುದೇ ಶ್ರೇಷ್ಠ. ನೀರಿನಲ್ಲಿ ಬಿದ್ದ ಪ್ರತಿಯೊಬ್ಬರೂ ಮುಳುಗುವುದಿಲ್ಲ, ಈಜು ಬರಲಾರದವನು ಮುಳುಗಿ ಹೋಗುತ್ತಾನೆ. ಜೀವನದಲ್ಲಿ ಕೂಡ ಅಷ್ಟೇ, ಸಮಸ್ಯೆಗಳು ಇರುವವರು ಪ್ರತಿಯೊಬ್ಬರೂ ಸೋಲುವುದಿಲ್ಲ, ಪರಿಹಾರ ಹುಡುಕಲಾರದವನು ಮಾತ್ರ ಸೋತು ಹೋಗುತ್ತಾನೆ. ಹೆಣ್ಣು ಅನುಮಾನಪಟ್ಟರೆ ಜಗಳದಲ್ಲೇ ಮುಗಿಯುತ್ತದೆ, ಆದರೆ ಗಂಡು ಅನುಮಾನಪಟ್ಟರೆ ಜೀವನವೇ ಮುಗಿಯುತ್ತದೆ. ದೂರ ಹೋದವರು ಮರಳಿ ಬಂದರೂ ಬರ್ಬೋದು, ಆದರೆ ನೋವನ್ನು ಮನದಲ್ಲಿ ಬಚ್ಚಿಟ್ಟುಕೊಂಡು ನಗುತ್ತಾ ದೂರ ಹೋದವರು ಎಂದಿಗೂ ಮರಳಿ ಬರುವುದಿಲ್ಲ. ಅದೃಷ್ಟದ ಮೇಲೆ ಎಂದಿಗೂ ನಂಬಿಕೆ ಇಡಬೇಡಿ, ನಿಮ್ಮ ಕಠಿಣ ಶ್ರಮದ ಮೇಲೆ ನಂಬಿಕೆ ಇಡಿ, ಯಶಸ್ಸು ನಿಮ್ಮದಾಗುತ್ತದೆ. ಯಾರ ಯಶಸ್ಸಿನ ಕಥೆಗಳನ್ನು ಓದಬೇಡಿ. ಯಶಸ್ಸಿನ ಕಥೆಗಳಿಂದ ಕೆಲವು ಸಂದೇಶ, ಪ್ರೇರಣೆ ಸಿಗ್ಬೋದು. ಸೋಲಿನ ಕಥೆಗಳನ್ನು ಓದಿ, ಆ ಕಥೆಗಳಿಂದ ಯಶಸ್ಸನ್ನು ಗಳಿಸಲು ಒಂದು ಕಲ್ಪನೆ ಸಿಗುತ್ತದೆ. ಆಗ ಯಶಸ್ಸಿನ ಹಾದಿ ತಿಳಿಯುತ್ತದೆ. ಜೀವನವು ಸಾವನ್ನು ಕೇಳ್ತು. ಜನರು ನನ್ನನ್ನು ಪ್ರೀತಿಸುತ್ತಾರೆ ಮತ್ತು ನಿನ್ನನ್ನು ಏಕೆ ದ್ವೇಷಿಸುತ್ತಾರೆ ಎಂದು ಸಾವು ಉತ್ತರಿಸಿತು, ಏಕೆಂದರೆ ನೀನು ಸುಂದರವಾದ ಸುಳ್ಳು ಮತ್ತು ನಾನು ಯಾತನೆಯ ಸತ್ಯ. ನಿನ್ನನ್ನು ನೀನು ಇತರರೊಂದಿಗೆ ಎಂದಿಗೂ ಹೋಲಿಸಿಕೊಳ್ಳಬೇಡಿ, ಏಕೆಂದರೆ ಸೂರ್ಯನಿಗೂ ಚಂದ್ರನಿಗೂ ಯಾವುದೇ ಹೋಲಿಕೆ ಇರುವುದಿಲ್ಲ. ಸಮಯ ಬಂದಾಗ ಅವು ಮಿಂಚುತ್ತವೆ, ನೀವು ಕೂಡ ಅಷ್ಟೇ ಎಂದು ತಿಳಿದುಕೋ. ಮಳೆಯ ಹನಿ ಸಣ್ಣದಿರ್ಬೋದು, ಅದು ಬಿಡದೆ ಸುರಿದರೆ ದೊಡ್ಡ ದೊಡ್ಡ ನದಿಗಳೇ ಉಕ್ಕಿ ಹರಿಯುತ್ತವೆ. ಪ್ರಯತ್ನ ಸಣ್ಣದಾದರೂ ಪರವಾಗಿಲ್ಲ, ನಿರಂತರವಾಗಿದ್ದರೆ ದೊಡ್ಡ ಸಾಧನೆ ಮಾಡಲು ಸಾಧ್ಯವಿದೆ. ಒಬ್ಬ ಒಳ್ಳೆಯ ವ್ಯಕ್ತಿಗೆ ಮೋಸ ಮಾಡುವುದು ಎಂದರೆ ಕೈಯಲ್ಲಿರುವ ವಜ್ರವನ್ನು ಎಸೆದು ಕಲ್ಲು ಎತ್ತಿಕೊಂಡಂತೆ.